ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ನನ್ನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು ನನ್ನ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಬೇಕು ಅಂತ ಇದ್ರೆ ನೀವು ನನ್ನ ವ್ಲಾಗ್‌ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ನಾವು ಹೊರಟಿರುವಂತದ್ದು 3 ಡೇಸ್ ಟ್ರಿಪ್‌ಗೆ. ಇದು ಫ್ಯಾಮಿಲಿ ಟ್ರಿಪ್ ಆಗಿದೆ. 3 ಫ್ಯಾಮಿಲಿ ಅವರು ಸೇರಿ ಹೊರಟಿರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ಡೇಸ್‌ಗೆ ಅಂತಂದ್ರೆ ಮಕ್ಳಿಗೆ 3 ಜೊತೆ ಬಟ್ಟೆ ಎಲ್ಲಿ ಸಾಕಾಗತ್ತೆ ಅಲ್ವಾ? ಸೊ ಇಲ್ಲಿ ನಾನು ಏನಿಲ್ಲ ಅಂದ್ರೂ ಒಬ್ಬೊಬ್ರಿಗೆ 10 ಜೊತೆ ಬಟ್ಟೆ ಅಂತ ಎತ್ಕೊಂಡಿದೀನಿ. ಬಟ್ ಅವ್ರ ಬಟ್ಟೆಗೆ ಜಾಸ್ತಿ ಜಾಗ ಬೇಕಾಗಲ್ಲ. ಯಾಕೆ ಅಂದ್ರೆ ಎಲ್ಲ ಪುಟ್ಟ ಪುಟ್ಟ ಬಟ್ಟೆ ಆಗಿರೋದ್ರಿಂದ ಇಲ್ಲಿ ಟೀ ಶರ್ಟು, ಶಾರ್ಟ್ಸು, ಪ್ಯಾಂಟ್ಸು ಅಲ್ಲಿ ವೆದರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ 1 ಪೇರ್ ಆಫ್ ಸಾಕ್ಸ್‌ನ ಕೂಡ ಎತ್ತಿಟ್ಟಿದ್ದೀನಿ. ನಾವು ಮನೆಯಿಂದ ಹೊರಟಾಗ ರಾತ್ರಿ 11:30 ಆಗಿತ್ತು. ಈಗ ಬೆಳಿಗ್ಗೆ ಆಗಿದೆ. ನಾವು ಬಂದು ರೀಚ್ ಆಗಿದ್ದು ಕೇರಳಗೆ. ನಾವು ಎಲ್ಲೇ ಹೋದ್ರೂನು ಮಕ್ಕಳನ್ನ ಬಿಟ್ಟು ಹೋಗುವಂತ ಅಭ್ಯಾಸ ಇಲ್ಲ. ಯಾಕೆ ಅಂದ್ರೆ ಹೊರಗಡೆ ಪ್ರಪಂಚನ ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸುವಂತವ್ರು ನಾವೇ ಆಗಿರ್ಬೇಕು ಮೊದಲನೇದಾಗಿ ಅನ್ನೋದು ನನ್ನ ಆಸೆ. ನಾವಿಲ್ಲಿ ಕೇರಳದಲ್ಲಿ ಒಂದು ರೆಸಾರ್ಟ್‌ನ ಬುಕ್ ಮಾಡಿದ್ವಿ 2 ನೈಟ್ಸ್‌ಗೆ ಅಂತ. ಸೊ ಈಗ ಅಲ್ಲಿಗೆ ಹೊರಟಿರುವಂತದ್ದು ಅಂಡ್ ನಾವು ಹೋಗಿ ರೀಚ್ ಆದಾಗ ಬೆಳಿಗ್ಗೆ ಆಗಿತ್ತು. ಸೊ ತಿಂಡಿ ಕೂಡ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಆ ರೆಸಾರ್ಟ್‌ಗೆ ಹೋದಾಗ ಆಲ್ಮೋಸ್ಟ್ 11:30 ಆ ಟೈಮ್ ಆಗಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ ನಂಗೆ ತುಂಬಾನೇ ಖುಷಿ ಆಯ್ತು. ನಮ್ ಬೆಂಗಳೂರಲ್ಲಿ ನಾವು ಬರೀ ಟ್ರಾಫಿಕ್ಕು, ಗಾಡಿಗಳು, ಮನೆಗಳು ಬರೀ ಇದೇ ಕಾಣಿಸ್ತಾ ಇರುತ್ತೆ ನಮ್ ಕಣ್ಗೆ. ಇಲ್ಲಿ ನೇಚರ್ ನೋಡಿ ಎಷ್ಟು ಅದ್ಭುತ ಅಂತ ಅನ್ನಿಸ್ತು ನನ್ಗೆ. ಈ ಪ್ರಕೃತಿ ಜೊತೆ ಇರೋದಕ್ಕೆ ಇವರೆಲ್ಲರೂ ತುಂಬಾನೇ ಅದೃಷ್ಟ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ. ನಾವು ಒಂದು 2 ಡೇಸು ಇಲ್ಲ 3 ಡೇಸು ಇದ್ದು ಹೊರಟೋಗ್ತೀವಿ. ಆದ್ರೆ ಇವರು ಇಲ್ಲೇ ಜೀವನ ಮಾಡ್ತಾ ಇದಾರಲ್ಲ, ಇವರ ಬದುಕು ಮತ್ತೆ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ? ಅಂಡ್ ನಾವ್ ಎಲ್ಲರೂ ಸೇರಿದ್ರಿಂದ ರಾತ್ರಿ ನಮ್ಗೆ ನಿದ್ದೆ ಆಗಿದ್ದು ಸ್ವಲ್ಪ ಕಡಿಮೆನೆ. ಹಾಗಾಗಿ ಎಲ್ಲರೂ ತುಂಬಾನೇ ಟಯರ್ಡ್ ಆಗಿದ್ವಿ. ಇಲ್ಲಿ ಒಂದು ಸ್ವಲ್ಪ ದೂರ ಗಾಡಿ ಹೋಗಲ್ಲ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಹಿಂದಿನ ದಿನ ತುಂಬಾನೇ ನೀರು ಬಂದಿತ್ತಂತೆ, ಹಾಗಾಗಿ ನೋಡಿ ನಾವು ಬಂದಿದ್ದು ಬ್ಲೂ ಹೆರಾನ್ ರೆಸಾರ್ಟ್ಸ್ ಅಂತ. ಹೊರಗಡೆಯಿಂದ ನಮಗ್ ಬಂದಾಗ ಏನ್ ಹಳ್ಳಿ ಫೀಲಿಂಗ್ ಬಂದಿತ್ತು. ಬಟ್ ಅದೇ ಈಗ ನಾವು ರೂಮ್‌ಗೆ ಹೋಗ್ತಾ ಹೋಗ್ತಾ ಮತ್ತೆ ಅದೇ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಇಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ 3 ರೂಮ್ಸ್ ಕಾಣಿಸುತ್ತೆ. ಅಂಡ್ ನಾವು 3 ರೂಮ್ಸ್‌ನ ಕೂಡ ಬುಕ್ ಮಾಡಿದ್ವಿ. ಯಾಕೆ ಅಂದ್ರೆ ನಾವು ಸುಮಾರು ಒಂದು 12 ಜನ ಇದ್ವಿ ಹಾಗಾಗಿ. ಅಂಡ್ ನೋಡಿ ಎಲ್ಲ ತುಂಬಾನೇ ನೀಟಾಗಿ ಅರೇಂಜ್‌ಮೆಂಟ್ಸ್ ಮಾಡಿದ್ರು. ಅಂಡ್ ಅಷ್ಟೇ ಹೈಜೀನ್ ಆಗಿ ಕೂಡ ಇತ್ತು. ನಾವಿಲ್ಲಿ 2 ನೈಟ್ಸ್ ಸ್ಟೇ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ಕಬೋರ್ಡ್ ಅಲ್ಲಿ ನಮ್ಮ ಬಟ್ಟೆಗಳನ್ನೆಲ್ಲ ಅನ್‌ಪ್ಯಾಕ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿಟ್ಟೆ. ಈ ರೂಮಲ್ಲಿ 3 ಜನ ಕಂಫರ್ಟಬಲ್ ಆಗಿ ಸ್ಟೇ ಮಾಡ್ಬೋದು. ಇಲ್ಲಿ ಮಂಚದ ಕೆಳಗಡೆನೆ ಎಕ್ಸ್ಟ್ರಾ ಬೆಡ್ ಕೂಡ ಇರುತ್ತೆ. ನಾವು ಬೆಂಗಳೂರಿಂದ ತುಂಬಾ ಚಳಿ ಅಂತ ಅನ್ಕೊಂಡು ಹೋಗಿದ್ದವ್ರಿಗೆ ಅಲ್ಲಿ ಕೇರಳ ತುಂಬಾನೇ ಹಾಟ್ ವೆದರ್ ಅಂತ ಅನ್ನಿಸ್ತು. ಸೊ ಈಗ ರೂಮ್ ಹೋಗ್ತಾ ಇದ್ದಂಗೆ ತುಂಬಾ ಎಸಿ ಇರೋದ್ರಿಂದ ತಣ್ಣಗೆ ಫೀಲ್ ಆಗ್ತಾ ಇದೆ. ಈ ರೆಸಾರ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಪಾರ್ಟ್ ಅಂತಂದ್ರೆ ಇಲ್ಲೇ ಇರೋದು. ನಾವು ಎಂಟ್ರಿ ಆಗಿ ಬರ್ತಾ ಇದ್ದಂಗೆ ಹಿಂದೆಗಡೆ ಇನ್ನ ಒಂದು ಡೋರ್ ಇದೆ. ನೋಡಿ ಈ ಡೋರ್‌ನ ಓಪನ್ ಮಾಡ್ತಾ ಇದ್ದ ಹಾಗೆ ಬ್ಯಾಕ್ ವಾಟರ್ ವ್ಯೂ ಇದೆ. ನಾವು ಇದನ್ನ ನೋಡಿನೇ ಈ ಪ್ಲೇಸ್‌ನ ನಾವು ಸೆಲೆಕ್ಟ್ ಮಾಡಿದ್ದು. ಮನೆ ಮುಂದೆನೆ ಈ ತರ ನೀರು ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ನಿಜಕ್ಕೂ ಇಲ್ಲಿರೋ ಜನಗಳು ತುಂಬಾನೇ ಪುಣ್ಯ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ಇಲ್ಲಿ ಒಂದು ಪ್ರೈವೇಟ್ ಪೂಲ್ ಕೂಡ ಇತ್ತು. ನಮ್ಮ ಬ್ಯುಸಿ ಲೈಫಲ್ಲಿ ಅಟ್ ಲೀಸ್ಟ್ ಈ ತರ ಒಂದು 2-3 ಡೇಸ್ ಆದ್ರೂ ಇಂಥ ನೇಚರ್ ಮಧ್ಯ ಇರುವಂತ ಅವಕಾಶ ನಮಗ್ ಸಿಗ್ತಲ್ಲ. ಇಲ್ಲಿ 2 ಡೇಸ್ ಮತ್ತೆ 2 ನೈಟ್ಸ್‌ಗೆ ನಮ್ಗೆ ಚಾರ್ಜ್ ಆಗಿದ್ದು 20,000 ರುಪೀಸು. ಅದು 3 ರೂಮಿಂದ ಸೇರಿ. ನಮ್ಗೆ ರಾತ್ರಿ ಇಲ್ಲಿ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ ಗಾಡಿಯಲ್ಲಿ. ಹಾಗಾಗಿ ಎಲ್ಲರೂ ತುಂಬಾನೇ ಟಯರ್ಡ್ ಆಗಿದ್ವಿ. ಸೊ ನಾವು ಇಲ್ಲಿ ಬರ್ತಾ ಇದ್ದಂಗೆ ಒಂದು ಸ್ವಿಂಗ್‌ನ ಕೂಡ ತಂದು ಹಾಕಿದ್ರು. ಅದು 2 ತೆಂಗಿನ ಮರಗಳ ಮಧ್ಯದಲ್ಲಿ ಹಿಂದೆ ಬ್ಯಾಕ್ ವಾಟರು ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಜ್ಯೂಸು ಮತ್ತೆ ಸ್ವಲ್ಪ ಕಟ್ ಫ್ರೂಟ್ಸ್‌ನ ಕೂಡ ಸರ್ವ್ ಮಾಡಿದ್ರು. ನೀರನ್ನ ನೋಡಿದ್ರೆ ಯಾರಿಗೆ ಇಳಿಬೇಕು ಅಂತ ಅನ್ಸಲ್ಲ. ನಾವುಗಳೆಲ್ಲ ಚಿಕ್ಕವರಿದ್ದಾಗ ನೀರನ್ನ ನೋಡಿದ ತಕ್ಷಣ ಯಾವುದು ಯೋಚನೆ ಮಾಡ್ದಿರ ನೀರಲ್ಲಿ ಇಳಿದ್ಬಿಡ್ತಾ ಇದ್ವಿ. ಮತ್ತೆ ನಮ್ಮನ್ನ ವಾಪಸ್ ಕರ್ಕೊಂಡು ಬರೋದು ಅಷ್ಟೇ ಕಷ್ಟ ಆಗಿರೋದು. ಈಗ ಇದು ಯೂರ್ ಟರ್ನು. ಲೈಫ್ ಹಾಗೆ ಅಲ್ವಾ, ಒಂದೊಂದು ಏಜಲ್ಲಿ ಒಂದೊಂದಕ್ಕೆ ಪ್ರಯಾರಿಟಿ ಕೊಡ್ತಾ ಹೋಗ್ತೀವಿ. ನಾವುಗಳು ಸ್ವಲ್ಪ ಹೊತ್ತು ನೀರಲ್ಲಿ ಇಳಿದಿದ್ವಿ. ಸೊ ಅದಾದಮೇಲೆ ಇಬ್ಬರಿಗೂ ಸ್ನಾನ ಮಾಡಿಸಿ ನಾವು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೋದ್ವಿ. ನಾವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಇವರಿಬ್ಬರು ಆಲ್ರೆಡಿ 2 ಜೊತೆ ಡ್ರೆಸ್ನ ಚೇಂಜ್ ಮಾಡಿದರು.
ಸೊ ನಿಮ್ಗೆ ಇವಾಗ ಗೊತ್ತಾಯ್ತಲ್ಲ ನಾನು ಯಾಕೆ ಅಷ್ಟು ಜೊತೆ ಬಟ್ಟೆ ತಂದಿದ್ದೀನಿ ಅಂತ. ಇನ್ನು ನಮ್ಮ ಮನೇಲಿ ಇವರ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಡೀತಾನೆ ಇರುತ್ತೆ. ಅದಾದಮೇಲೆ ನಾವು ಮಕ್ಳಿಗೆ ಊಟ ಮಾಡಿಸಿ ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ವಿಷ್ಣುಮಯಿ ಟೆಂಪಲ್ಗೆ. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು, ಸೂರ್ಯ ಕೂಡ ಮುಳುಗ್ತಾ ಇದ್ದ. ಇನ್ನು ಸನ್ಸೆಟ್ನ ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ಲ. ನಾವು ಬಂದು ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ವಿಷ್ಣುಮಯಿ ಟೆಂಪಲ್ಗೆ ಹೊರಟ್ವಿ. ನಾನು ಕೇಳಿದ್ದೆ ಕೇರಳದಲ್ಲಿ ದೇವಸ್ಥಾನಗಳು ತುಂಬಾ ಚೆನ್ನಾಗಿರುತ್ತೆ ಅಂತ, ಮತ್ತು ಅಷ್ಟೇ ವಿಶಾಲವಾಗಿರುತ್ತೆ, ಮತ್ತು ಅಲ್ಲಿನ ಆರ್ಕಿಟೆಕ್ಚರ್ ಕೂಡ ಹಾಗೆ ಇರುತ್ತೆ ಅಂತ. ಎಸ್ ಹೌದು, ನಾನು ಕೇರಳಗೆ ಬಂದಿದ್ದು ಇದೇ ಮೊದಲನೇ ಬಾರಿ. ಈ ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಪೂಜೆ ಕೂಡ ಅಷ್ಟೇ, ನಾವು ಆಲ್ಮೋಸ್ಟ್ ಹೋದಾಗ ಒಂದು 6:30 ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಪ್ರಸಾದಗಳನ್ನ ನೈವೇದ್ಯಕ್ಕೆ ಅಂತ ಇಡ್ತಾಯಿದ್ರು. ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು 7:30ಗೆ ಪ್ರಸಾದ ಇದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತಲೂ ಹೇಳಿದ್ರು. ಇಲ್ಲಿನ ಪ್ರಸಾದ ತುಂಬಾ ಚೆನ್ನಾಗಿರುತ್ತಂತೆ. ಆದರೆ ನಮಗೆ ಅಲ್ಲಿ ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ನಾವು ಹೊರಟು ಬಂದುಬಿಟ್ವಿ. ಆದರೆ ಅಲ್ಲಿಂದ ಹೊರಟು ಬಂದಮೇಲೆ ಗೊತ್ತಾಯಿತು ನಮಗೆ ನಾವು ಹೋಗಬೇಕಾಗಿದ್ದ ದೇವಸ್ಥಾನ ಅವತ್ತು 7 ಗಂಟೆಗೆ ಕ್ಲೋಸ್ ಅಂತ ಹೇಳಿ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಮತ್ತೆ ರೆಸಾರ್ಟ್ಗೆ. ಅಲ್ಲಿಂದ ಬಂದು ಫುಡ್ನ ಆರ್ಡರ್ ಮಾಡಿದ್ವಿ. ಸೊ ನಮ್ಮ ಊಟ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ತೊಗೊಂಡು ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇವತ್ತಿನ ದಿನಾನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಇದು ಮಾರನೇ ದಿನ ಬೆಳಿಗ್ಗೆ ತೆಗ್ದಿರೋವಂಥ ವಿಡಿಯೋ ಇದು. ಬೆಳಗ್ಗೆ ಟೈಮಲ್ಲಿ ಹೇಗಿರುತ್ತೆ ಅಂತ ತೋರಿಸೋಣ ಅಂತಂದ್ಬಿಟ್ಟು ಒಂದೆರಡು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಪ್ರಶಾಂತತೆಯಿಂದ ಕೂಡಿದೆ ಗೊತ್ತಾ. ಈಗ ಟೈಮು ಆಲ್ರೆಡಿ ಒಂದು 6:30 ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ, ಅಂದ್ರೆ ದೇವರ ನಾಡು ಅಂತ. ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವನ್ನು ಹೊಂದಿರುವಂತ ಹೆಗ್ಗಳಿಕೆಗೆ ಕೆಲವು ವರ್ಷಗಳ ಹಿಂದೆ ಕೇರಳ ರಾಜ್ಯ ಪಾತ್ರವಾಗಿತ್ತು. ಇದಕ್ಕೆ ಪ್ರಮುಖವಾದ ದೇವಾಲಯ ಅಂತಂದ್ರೆ ಅದು ಪದ್ಮನಾಭ ಸ್ವಾಮಿ ದೇವಾಲಯ. ಇದು ತಿರುವನಂತಪುರಂನಲ್ಲಿರುವಂತದ್ದು. ಇಲ್ಲಿ ದೇಶದ ನಾನಾ ಮೂಲೆಗಳಿಂದ ಅಲ್ಲದೆ ವಿದೇಶಗಳಿಂದಲೂ ಕೂಡ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಇಲ್ಲಿ ದೇವಾಲಯದ ಕೊಠಡಿಗಳಲ್ಲಿ ಸಿಕ್ಕಿರುವಂತ ಅಪೂರ್ವ ನಿಧಿ ಆ ಪದ್ಮನಾಭ ದೇವಸ್ಥಾನವನ್ನ ವಿಶ್ವದ ಅತ್ಯಂತ ಶ್ರೀಮಂತ ದೇಶವನ್ನಾಗಿಸಿದೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ಫಿಶಿಂಗ್ ಕೂಡ ಮಾಡ್ತಾ ಇದ್ರು. ನಾವ್ ನೋಡ್ತಾ ಇದ್ದ ಹಾಗೆ ಎಷ್ಟೊಂದು ಮೀನ್ಗಳನ್ನ ಹಿಡಿದಾಕಿದ್ರು. ಇನ್ನ ಇಲ್ಲಿ ಪೂಲ್ ನ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ತಾ ಇರೋದು ಇವ್ರೆ. ಇನ್ನ ಕೇರಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ಅತ್ಯಂತ ಸುಂದರವಾದ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದು. ಇಲ್ಲಿನ ವಿಶೇಷವಾದ ಭಾಷೆ, ಉಡುಗೆ ತೊಡುಗೆ, ಆಚಾರ ವಿಚಾರಗಳಿಂದ ಮತ್ತೆ ಇಲ್ಲಿನ ಬ್ಯಾಕ್ ವಾಟರ್ಸ್ ಮತ್ತೆ ಬೀಚಸ್, ಚರ್ಚ್ ಇವೆಲ್ಲವುಗಳಿಂದ ಇದು ಜನಪ್ರಿಯವಾಗಿದೆ. ನೆಮ್ಮದಿಯ ಹುಡುಕಾಟದಲ್ಲಿರುವವರು ಹೆಚ್ಚಾಗಿ ಕೇರಳ ಪ್ರವಾಸ ಮಾಡಲು ಇಚ್ಛಿಸುತ್ತಾರೆ. ಇದು ಶ್ರೀಮಂತ ವನ್ಯಜೀವಿ ಅಭಯಾರಣ್ಯವನ್ನ ಹೊಂದಿದೆ. ಇನ್ನ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ ರೆಸಾರ್ಟ್ ಇಂದ ಒಂದು 4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿರುವಂತ ಕಾಯ್ ಕಿಂಗ್ಗೆ ಭೇಟಿ ನೀಡಿದ್ವಿ. ಇಲ್ಲೂ ತುಂಬಾನೇ ಆಕ್ಟಿವಿಟೀಸ್ ಇತ್ತು. ನಾವು ಕೇರಳದಲ್ಲಿ ಬಂದಿದ್ ಕಡೆ ಎಲ್ಲ ಸ್ವಿಂಗ್ಸ್ ಹಾಕಿದ್ರು. ಫೋಟೋಶೂಟ್ ಮಾಡೋರ್ಗಂತೂ ಇದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಇನ್ನ ಈ ಕೇರಳ ಚಿಟ್ಟೆಗಳ ಪ್ರೇಮಿಗಳಿಗೆ ತುಂಬಾನೇ ಸೂಕ್ತವಾಗಿದೆ. ಇದು ಏಷ್ಯಾದ ಮೊದಲ ಚಿಟ್ಟೆ ಸಫಾರಿ ಪಾರ್ಕ್ ಕೂಡ ಇದೆ ಇಲ್ಲಿ. ಆದ್ರೆ ನಮ್ಗೆ ಹೋಗೋದಕ್ಕಾಗ್ಲಿಲ್ಲ. ಇಲ್ಲಿ ಏನಿಲ್ಲ ಅಂದ್ರೂ 125ಕ್ಕೂ ಹೆಚ್ಚು ಜಾತಿಯ ಬಗೆಯ ಚಿಟ್ಟೆಗಳು ನೆಲೆಯಾಗಿದೆಯಂತೆ. ಇನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕ್ರೀಡೆಗಳಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗೆ ಕೇರಳ ರಾಜ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ಚೆಸ್ ತುಂಬಾನೇ ಫೇಮಸ್ಸು. ಇಲ್ಲಿನ ಬಹುತೇಕ ನಿವಾಸಿಗಳು ಚೆಸ್ ನಲ್ಲಿ ಪರಿಣಿತರಾಗಿದ್ದಾರೆ. ಕೇರಳದ ಮರೊಟ್ಟಚಾಲ್ ಗ್ರಾಮ ಅತಿ ಹೆಚ್ಚು ಚೆಸ್ ಆಟಗಾರರನ್ನ ಹೊಂದಿದೆಯಂತೆ. ಇನ್ನ ನಮ್ಗಿಲ್ಲಿ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅಷ್ಟು ಆಕ್ಟಿವಿಟೀಸ್ ಇತ್ತು. ಇನ್ನ ನಾವು ಇಲ್ಲಿ ನಿಯರೆಸ್ಟ್ ಏನೇನಿದೆ ಜಾಗಗಳು ಅದನ್ನ ಕವರ್ ಮಾಡ್ಕೊಂಡ್ವಿ. ಯಾರಾದರೂ ಕೇರಳಿಯನ್ಸು ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಒಂದು ಕಮೆಂಟ್ನ ಮಾಡಿ. ನಮಗೆ 2 ಡೇಸಲ್ಲಿ ಎಷ್ಟು ಪ್ಲೇಸಸ್ನ ನೋಡೋದಕ್ಕೆ ಸಾಧ್ಯ ಆಯಿತು ಅಷ್ಟನ್ನು ಕವರ್ ಮಾಡಿದ್ದೀವಿ. ಬಟ್ ಆದರೆ ಇಲ್ಲಿ ನೋಡೋದಕ್ಕೆ ತುಂಬಾ ಜಾಗಗಳಿದೆ. ಅಲ್ಲಿಂದ ನಾವು ಬಂದಿದ್ದು ಬೀಚ್ಗೆ. ನನ್ಗೆ ತುಂಬಾ ಆಸೆ ಇತ್ತು ನಮ್ ಜೀವನ ಬೀಚ್ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ. ಅಂಡ್ ಇದೇ ಫಸ್ಟ್ ಟೈಮ್ ಇವರಿಬ್ರು ಬೀಚ್ ನ ನೋಡ್ತಾ ಇರೋದು. ಮೊದ್ಲೇ ಇಬ್ರಿಗೂ ನೀರಲ್ಲಿ ಆಡೋದು ಅಂತ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲಿ ಬೀಚ್ಗೆ ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಇನ್ನ ನೀರ್ ನೋಡ್ತಾ ಇದ್ದಂಗೆ ಇಬ್ರು ಓಡೋದ್ರು. ಇನ್ನ ಖುಷಿ ನೋಡಿ.
ಇನ್ನ ನಮ್ ಜೇನುಗೆ ಇದನ್ನ ಯಾರು ಹೇಳ್ಕೊಟ್ರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಯಾರಾದ್ರೂ ಬೇರೆಯವ್ರು ಬರ್ದಿರೋದ್ ನೋಡಿ ಮಾಡ್ತಾ ಇರ್ಬೋದಂತ ಅನ್ಕೊಂತೀನಿ. ಅಲ್ಲಿ ಐ ಲವ್ ಯು ಸಿಹಿ ಅಂತ ಬರ್ದಿರೋದಂತೆ. ಹಾರ್ಟ್ ಶೇಪ್ ಹಾಕಿ ಪಕ್ಕದಲ್ಲಿ ಎಸ್ ಅಂತ ಆಲ್ಫಾಬೆಟ್ ಬರ್ದಿರೋದು. ಮಕ್ಳು ಇಷ್ಟಿರ್ತಾರೆ, ಎಷ್ಟು ತಲೆ ಓಡಿಸ್ತಾರೆ ಅಲ್ವಾ? ಇನ್ನ ನಾವು ಕಾಯ್ಕಿಂಗ್ ಮುಗಿಸ್ಕೊಂಡು ಬೀಚ್ ಹತ್ರ ಹೋಗೋಷ್ಟೊತ್ತಿಗಾಗ್ಲೇ 5:45 ಆಗಿತ್ತು. ಇನ್ನ ನಾವಿಲ್ಲಿದ್ದಾಗ್ಲೇ ಸನ್ಸೆಟ್ ಕೂಡ ಆಯ್ತು. ಇನ್ನು ಇಲ್ಲಿಂದ ನಾವು ಹೊರಟಿದ್ದು ರೆಸಾರ್ಟ್ಗೆ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು ಗುರುವಾಯೂರ್ಗೆ. ಇಲ್ಲಿ ವೀಕ್ ಡೇಸ್ ಆದ್ರೂ ಜನ ತುಂಬಾನೇ ಇದ್ರು. ಇಲ್ಲಿ ನಮ್ಗೆ ದರ್ಶನಕ್ಕೆ ಒಂದ್ ಅರ್ಧ ಗಂಟೆ ಸಮಯ ತಗೊಳ್ತು. ಇನ್ನ ಅಲ್ಲಿಂದ ನಾವು ರೂಮ್ಗೆ ಹೋಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಆದ್ವಿ. ಸೊ ಅಲ್ಲಿಂದ ನಮ್ಮ ಡೈರೆಕ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಬೆಂಗಳೂರಿಗೆ. ಬಟ್ ಮಧ್ಯದಲ್ಲಿ ವಿಘ್ನೇಶ್ವರ ಗ್ರ್ಯಾಂಡ್ ಅಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಸ್ಪೆಷಲ್ ಲಂಚ್ ಆರ್ಡರ್ ಮಾಡಿದ್ವಿ. ಊಟ ಮಾತ್ರ ತುಂಬಾನೇ ಟೇಸ್ಟಿ ಆಗಿತ್ತು ಅಂತ ಹೇಳ್ಬೋದು. ಅಷ್ಟೇ ವೆರೈಟೀಸ್ ಕೂಡ ಕೊಟ್ಟಿದ್ರು. ಇಲ್ಲಿ ಅವ್ರು ಕೊಟ್ಟಿದ್ದ ಅಕ್ಕಿ ಪಾಯಸ ಅಂತೂ ಎಕ್ಸಲೆಂಟ್ ಆಗಿತ್ತು. ಇನ್ನು ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.